ಆರೋಪಿ ಮತ್ತು ನನ್ನ ನಡುವೆ ಯಾವುದೇ ರೀತಿ ಹಣಕಾಸಿನ ವ್ಯವಹಾರ ಆಗಿಲ್ಲ ಎಂದು ಸೂಚಿಸಿದ್ದು ಸುಳ್ಳು. 2015 ಅಕ್ಟೋಬರ್ ಮೊದಲ ವಾರದಲ್ಲಿ ಸೋಣ್ಸೋ ಅಂತ ಸುಳ್ಳ ಅಂದ್ರೆ ನಿಮ್ಮವನು ನೀವು ಕ್ರಾಸ್ ಎಕ್ಸಾಮಿನೇಷನ್ ದೂರದ ಸಂಬಂಧಿ ಅಂತೀರಿ. ಅಲ್ಲ, ನಾವು ಅಡ್ಮಿಟೆಡ್ ಮೈ ಲಾರ್ಡ್. ರೆಕಾರ್ಡ್ ಮಾಡುವಾಗ ಏನ್ ಹೇಳಿದಾನೆ ನೋಡಿ, ಏನ್ ಹೇಳಿದಾನೆ ನೋಡಿ, ಪ್ಲೀ ರೆಕಾರ್ಡ್ ಮಾಡುವಾಗ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಇವನ್ ಯಾವನ ನಾನು ನೋಡೇ ಇಲ್ಲ ಅಂತ ಹೇಳ್ತಾನೆ. ಅಲ್ಲ, ನೀವು ಬಟ್ ಆಫ್ಟರ್ ಏನಾವಲ್ಲ ಅಂತ ಕಳ್ಳಂಗೇನ್ರಿ ಹೇಳೋದು. ಸರಿ, ಏನಿಯಾವ ಏನ್ ಬಂತಲ್ಲಿ ಕೋರ್ಟ್ ಮುಂದೆ ಹೇಳ್ತಾ ಇದ್ದೇನೆ, ಜ್ಞಾನ ಬೇಡವಾ? ಅಲ್ಲಿಂದ DW1 ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಒಪ್ಕೋತಾನೆ, ಹೌದು ನಮ್ ನೆಂಟ ಅವನು ಅಂತ. ನೋಡೇ ಇಲ್ಲ ಅಂತ ಹೇಳ್ತಾನೆ. ನೋಡೇ ಇಲ್ದಿರೋ ನೆಂಟನೇನು? ಅಲ್ಲ, ಈ ಒಂದು ರೆಸ್ಪೆಕ್ಟಿವ್ಲಿ ಸಬ್ಮಿಷನ್ ಸ್ವಲ್ಪ ಇದನ್ನೆಲ್ಲ ಬಿಡ್ಬೇಕು. ಕೋರ್ಟ್ ಮುಂದೆ ಯಾವ್ದಾದ್ರು ಒಂದ್ ವಿಚಾರ ಹೇಳಿದಾಗ ಬಾಕ್ಸ್ ಅಲ್ಲಿ ನಿಂತ್ಕೊಂಡಿರುವಾಗ ಬಾಯಿಂದ ಸತ್ಯ ಬರ್ಬೇಕು. ಪ್ಲೀ ರೆಕಾರ್ಡ್ ಮಾಡುವಾಗ್ಲೇ ಇವ್ನು ಯಾವನ ನಂಗೆ ಗೊತ್ತಿಲ್ಲ ಅಂತ ಹೇಳೋದು, ನಿಮ್ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ದೂರದ ನೆಂಟ್ರು ಅಂತ ಹೇಳೋದು, ಅವ್ನು ಒಪ್ಕೊಳ್ಳೋದು, ಬ್ಯಾಂಕಿಂಗ್ ಕೆಪಾಸಿಟಿ ನಿನ್ ಕೊಡಕ್ ಯೋಗ್ಯತೆ ಇಲ್ಲ, ನೀನ್ ಪಾಪರು ಅಂತ ಹೇಳ್ತೀರಿ. ಅವ್ನು 7.5 ಲಕ್ಷ ರೂಪಾಯಿ ಅಗ್ರಿಮೆಂಟ್ ತಗೊಂಡ್ ಬಂದಿರೋದನ್ನ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಹಾಕ್ತಾನೆ. ಈಗ ಯಾರು ಅಂತ ಗೊತ್ತಾಯ್ತಲ್ಲ ಪಾಪರು. ಸುಮ್ನೆ ಇವೆಲ್ಲ ಮಾತ್ ಬೇಕಾಗಿರ್ಲಿಲ್ಲ. ಎನಿಥಿಂಗ್ ಎಲ್ಸ್? ರೀಡ್ ದಿ ಜಜ್ಮೆಂಟ್ ಆಫ್ ದಿ ಟ್ರಯಲ್ ಕೋರ್ಟ್ ಅಟ್ 2021. ಓದ್ಕೊಂಡ್ ಬಂದಿರುತ್ತೆ ಕೋರ್ಟ್ನವರು ಎಲ್ಲಾನು. ಅಲ್ಲ, that reason I will settle the matter. You are bound to settle because this money you are sitting from 2018. 4 ಲಕ್ಷ ರೂಪಾಯಿನ 4 ಲಕ್ಷ ರೂಪಾಯಿ ತಗೊಳಕ್ 6 ವರ್ಷ ಕಾಯ್ಬೇಕಾ? ಲುಕ್ ಅಟ್ ಸೆಕ್ಷನ್ 80. ಸಪೋಸ್ ನಾವು ತಗೊಂಡಿದ್ದೆ, ನಾವು ರೆಡಿ, ಬಟ್ ಎನಿಯೋ ಚಿಕ್ಕ ಓನ್ಲಿ ಒಳ್ಳೆ ಚೆನ್ನಾಗಾಯ್ತಲ್ಲ. ನಿಮ್ಮವನ್ ಸುಳ್ಳ, ಕೋರ್ಟ್ ಮುಂದೆ ಸುಳ್ಳು ಹೇಳಿದಾನೆ, ತಗೊಂಡಿಲ್ಲ ಅಂತ ಏನ್ ಗ್ಯಾರಂಟಿ ಅದಕ್ಕೆ? ಕೋರ್ಟ್ ಮುಂದೆನೆ ಸುಳ್ಳು ಹೇಳ್ತಾನೆ, ನೆಂಟನ್ನೇ ನೆಂಟ ಅಲ್ಲ ಅಂತ ಹೇಳ್ತಾನೆ ದುಡ್ಗೋಸ್ಕರ. ಅವನ್ ಹೆಂಗ್ ನಂಬೋದು? ದುಡ್ಡಿಲ್ದೇರ ಅಷ್ಟೇ ಹೋಯ್ತು, ನೆಂಟ ಅಂತ ಅನ್ಬೇಡ್ವಾ? ಜಡ್ಜ್ ಸಾಹೇಬ್ರು ಕೇಳಿದ್ರೆ ಇಲ್ಲ ಸ್ವಾಮಿ ನಮ್ ದೂರದ ನೆಂಟ ಅಂತ ಹೇಳ್ಬೇಕು ತಾನೆ. ಇಲ್ರಿ ಇವ್ನ ಯಾವನ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ, ಕೋರ್ಟ್ ಮುಂದೆ ಬಂದು ಅಂತವನ್ಗೇನ್ ಮರ್ಸಿ ತೋರ್ಸೋದು? ಚಿಕ್ಕಬಳ್ಳಪ್ಪನ ನೀವು ಸಾಕ್ಷ್ಯ ಕರ್ಸಿದ್ರೇನು ಕೋರ್ಟ್ ಮುಂದೆ? ಆಕ್ಚುಲಿ ನಾನ್ ಕೇಳಿದ್ನ, ಅವ್ರು ನೀವು ಕರೆಸ್ತೀರಾ ನಾವು ಕರ್ಸಲ್ಲ ಅಂತ ಹೇಳಿದ್ರು. ಅವ್ರು ಕೇಳಿದ, ನಾನ್ ಕೇಳಿದ್ ಯಾಕೆ ಕರ್ಬೇಕು? ನೀವು ತಾನೇ ಕೊಟ್ಟರು ಚಿಕ್ಕಬಳ್ಳಪ್ಪನ್ಗೆ, ಅವ್ರು ಯಾಕೆ ಕರ್ಸ್ಬೇಕು? ಆಲ್ರೆಡಿ ಸೋ ಮೆನಿ ಕೇಸಸ್ ಸೇಮ್. ಹೌದು, ಚಿಕ್ಕಬಳ್ಳಪ್ಪನು ಶೋಭನ್ ಮೇಲೂ ನೀವು ಕ್ರಿಮಿನಲ್ ಕೇಸ್ ಹಾಕಿ ಅಲ್ವೇ? ನಿನಗ್ ಕೊಟ್ಟು ಚೆಕ್ ತಗೊಂಡೋಗಿ ಇವ್ರಿಗೆ ಹಾಕಿದ್ಯಲ್ಲ, ಇದೆಲ್ಲ ಬೇಕಾಗಿತ್ತ? ರವಿಗಿಂತ ಕೇಸ್ ಹಾಕ್ಸಿದ್ಯಲ್ಲ ಅಂತ ಕೇಳ್ಬೇಕಾಗಿತ್ತು. ನಾಟ್ ಟೇಕ್ ಎನಿ ಸ್ಟೆಪ್ಸ್ ಅಗೇನ್ಸ್ಟ್ ಚಿಕ್ಕಬಳ್ಳಪ್ಪ. ಒಳ್ಳೆ ಚೆನ್ನಾಗಾಯ್ತಲ್ಲ. ಸಾಹೇಬ್ರು ಕೇಳಿದ್ರೆ ಸುಳ್ಳು ಹೇಳ್ತಾರೆ, ಅಂತವನ್ಗೆ ಮರ್ಸಿ ತೋರ್ಸೋದು? ಇದೆಲ್ಲ ನಿಂತೋಗ್ಬಿಡ್ಬೇಕು. ಗೊತ್ತಾಯ್ತಲ್ಲ, ಕೋರ್ಟ್ ನಲ್ಲಿ ಬಂದಾಗಾದ್ರೂ ಸ್ವಲ್ಪ ಸತ್ಯ ಹೇಳೋದನ್ನ ಕಲಿಬೇಕು ಅವರು. ದುಡ್ಡು ತಗೊಂಡಿರೋದು ಬಿಡೋದು ಸೆಕೆಂಡ್ರಿ. ನೆಂಟನ್ನೇ ನೆಂಟ ಅಲ್ಲ ಅಂತ ಹೇಳ್ತಾನೆ ನಾನು. ನಿಮ್ ಕ್ರಾಸ್ ಎಕ್ಸಾಮಿನೇಷನ್ ಒಪ್ಸಿದಿರಿ ನೀವು, ಹೌದು ಒಂದ್ ದೂರದ ಸಂಬಂಧಿ ಆಗ್ಬೇಕು ಅಂತ. ತಿರ್ಗಾ ಇವನ್ ಸಾಕ್ಷಿಯಲ್ಲಿ ಬಂದ್ಬಿಟ್ಟು ಇವ್ನ ಯಾರೋ ನಂಗೆ ಗೊತ್ತಿಲ್ಲ ಅಂದ್ರೆ ಅಂತ ಎವಿಡೆನ್ಸ್ ನೇನು ಓದ್ಬೇಕಾ? ನಿಮಗೆ ಗೊತ್ತಿರ್ಲಿಲ್ವ ಅವತ್ತಿಂತ ನಾವು ಪ್ಲೀ ತಗೊಂಡಿದೀವಿ, ಇಂಥದ್ದು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದೀವಿ, ಅದರಿಂದ DW1 ಅಫಿಡವಿಟ್ ಹಾಕುವಾಗ ನಾವು ಅವ್ನ ಒಪ್ಕೋಬೇಕು ನೆಂಟಸ್ತನ ಅಂತ. ಅದೇನೋ ಬಿಡಿ, ಅವನಿಗೆ ಗೊತ್ತಿರ್ಲಿಲ್ಲ, ಲಾಯರ್ ಗೊತ್ತಿರ್ಬೇಕಲ್ವಾ? ಕೇಳಿದಾರೆ ತಾನೆ ಕ್ರಾಸ್ ಎಕ್ಸಾಮಿನೇಷನ್. ಏನೋ ಮನೀಶ್ ಅವ್ರಿಗೇನೋ ಗಲಾಟೆ ಆಗಿದೆ ಅಂತ ಹೇಳಿ ಅದು ಅವ್ರೇನೋ ಆಗಿ ಸುಮ್ಮನೆ, ಯಾಕಂದ್ರೆ ಚಿಕ್ಕಬಳ್ಳಪ್ಪ ಇವ್ರಿಗೂ ಸ್ವಲ್ಪ ಗಲಾಟೆ ಆಗಿ ಅದಕ್ಕೋಸ್ಕರ ಇವ್ರ ಕಡೆಯಿಂದ ಊರಲ್ಲಿ ಚಿಕ್ಕಬಳ್ಳಪ್ಪ ಕೊಡಿರಿ ನಮ್ಗೇನ ಬೇಕು. ಅಲ್ಲ, ಅದರಿಂದ ಇವ್ರ ಕಡೆಯಿಂದ ಚಿಕ್ಕ ಹಾಕ್ಸಿರೋದು ಅಂತ. ಅದೆಲ್ಲ ಏನು ಇರೋದಿಲ್ಲ, ಸುಮ್ನೆ ಅವೆಲ್ಲ ಹೇಳೋದಷ್ಟೇನೆ. ನೀವು ನಾಟ್ ಟೇಕ್ ಎನಿ ಸ್ಟೆಪ್ಸ್ ಅಗೇನ್ಸ್ಟ್ ಚಿಕ್ಕಬಳ್ಳಪ್ಪ. ಬರ್ಕೊಳ್ಳಿ. ಹಾರ್ಡ್ ಶ್ರೀ, ವಾಟ್ ಇಸ್ ಯುವರ್ ಗುಡ್ ನೇಮ್ ಸರ್? ರಾಘವೇಂದ್ರ. ಶ್ರೀ